ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೇನೋ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಆದರೆ ರಾಯಚೂರಿನ ಹಾಲಿ ಸಂಸದ ಮತ್ತು ನಿವೃತ್ತ IAS ಅಧಿಕಾರಿ ಜಿ ಕುಮಾರ್ ನಾಯಕ್ ಅವರ ಹೆಸರು ಈಗ ಹಗರಣದಲ್ಲಿ ತಳಕಾಕೊಂಡಿದೆ. ಸಿದ್ದರಾಮಯ್ಯನವರ ಆಪ್ತರಾಗಿರ್ತಕ್ಕಂಥ ಸಂಸದ ಜಿ ಕುಮಾರ್ ನಾಯಕ್ ಪಾತ್ರದ ಆರೋಪ ಏನು? ಹಾಗಾದರೆ ಇವರ ಹೆಸರು ಈಗ ಇಲ್ಲಿ ಯಾಕೆ ಕೇಳಿಬಂತು ನೋಡಿ. ಮೂಡ ಹಗರಣದಲ್ಲಿ ಸಂಸದ ಕುಮಾರ್ ನಾಯಕ್ ಹೆಸರು ತಳುಕು. ನಿವೃತ್ತ IAS ಅಧಿಕಾರಿ ಅಧಿಕಾರದಲ್ಲಿದ್ದಾಗ ತಪ್ಪು ಎಸಗಿದ್ರ? ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಪ್ರಕರಣ ಹೈಕೋರ್ಟ್ ಅಂಗಳದಲ್ಲಿದೆ. ನ್ಯಾಯಾಲಯದಲ್ಲಿ ವಾದ ವಿವಾದದ ವೇಳೆ ಹಗರಣದಲ್ಲಿ ರಾಯಚೂರಿನ ಹಾಲಿ ಸಂಸದ ನಿವೃತ್ತ IAS ಅಧಿಕಾರಿ ಜಿ ಕುಮಾರ್ ನಾಯಕ್ ಹೆಸರು ಕೇಳಿಬಂದಿದೆ. ಇದರಿಂದ ಜಿ ಕುಮಾರ್ ನಾಯಕ್ಗೆ ಸಂಕಷ್ಟ ಎದುರಾಗುವ ಲಕ್ಷಣಗಳು ಇದೆ. ಜಿ ಕುಮಾರ್ ನಾಯಕ್ ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದ ವೇಳೆ ಇಲ್ಲದೇ ಇರೋ ಜಾಗಕ್ಕೆ ಬದಲಿ ಜಾಗ ನೀಡಿರುವ ಆರೋಪದಲ್ಲಿ ಭೂ ಪರಿವರ್ತನೆ ಮಾಡಿರುವ ಆರೋಪ ಕೇಳಿಬಂದಿದೆ. ಸಿಎಂ ಮೈದುನ ಮಲ್ಲಿಕಾರ್ಜುನ ಸ್ವಾಮಿ ಭೂ ಪರಿವರ್ತನೆಗೆ 2004ರಲ್ಲಿ ಅರ್ಜಿ ಹಾಕುತ್ತಾರೆ. ಅಸ್ತಿತ್ವವೇ ಇಲ್ಲದ ಕೃಷಿ ಭೂಮಿಗೆ ಭೂ ಪರಿವರ್ತನೆ ಮಾಡಲಾಗಿದೆ ಅಂತ ಆರೋಪಿಸಲಾಗಿದೆ. ಜಿ ಕುಮಾರ್ ನಾಯಕ್ ತಮ್ಮ ವಿರುದ್ಧದ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಅದರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಎಕ್ಸಿಸ್ಟ್ ಇಲ್ಲದ ಭೂಮಿಗೆ ಪರಿವರ್ತನೆ ಅನುಮೋದನೆ ಹೇಗೆ ಸಾಧ್ಯ ಅಂತ ಪ್ರಶ್ನಿಸಿದ್ದಾರೆ. ಮೂಡ ಪ್ರಕರಣದಲ್ಲಿ ಸುಮಾರು 25 ವರ್ಷಗಳ ಹಿಂದೆ ಏನೋ ಆಯಿತು ಅಂತಲೇ ಹೇಳ್ತಾರೆ. ಅದರಲ್ಲಿ ಏನು ಕನ್ವರ್ಷನ್ ಮಾಡುವಂಥದ್ರ ಬಗ್ಗೆ ಏನೋ ನನಗೆ ಕೇಳಿಬಂದಿದೆ. ಆ ಕನ್ವರ್ಷನ್ ಈಸ್ ಅ ರೆಗ್ಯುಲರ್ ಆ್ಯಕ್ಟಿವಿಟಿ ದಟ್ ದ ಡೆಪ್ಟಿ ಕಮಿಷನರ್ ಡಸ್ ಇನ್ ಎವ್ರಿ ಡಿಸ್ಟ್ರಿಕ್ಟ್. ಆ ಸಂದರ್ಭದಲ್ಲಿ ನಾವು ಮಾಡಿರಬಹುದು. ಇದು ಇಂಥವ್ರ ಜಮೀನು ಅಂತೇಳಿ ನಮಗೆ ಆ ಸಂದರ್ಭದಲ್ಲಿ ತಿಳಿದೂ ಇರೋದಿಲ್ಲ. ಅದು ಮಾತಾಡುವಾಗ ಅವರು ಫಿಗರೇಟಿವ್ಲಿ ಮಾತಾಡ್ತಾರೆ. ಇಲ್ಲೇ ಇರೋ ಭೂಮಿಗೆ ಯಾರು ಕೊಡಲಿಕ್ಕಾಗುತ್ತೆ? ಸಿದ್ದರಾಮಯ್ಯ ಸಂಬಂಧಿಕರು ಯಾರು ನನ್ನ ಬಳಿ ಈ ವಿಚಾರವಾಗಿ ಬಂದಿಲ್ಲ. ಭೂ ಪರಿವರ್ತನೆ ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾಧಿಕಾರಿಗಳು ಮಾಡುವ ಸಾಮಾನ್ಯ ಪ್ರಕ್ರಿಯೆ. ಅದೇ ರೀತಿ ನಾನು ಮಾಡಿರಬಹುದು. ಇದು ಇಂಥವರ ಜಮೀನು ಅಂತಲೂ ಆ ಸಂದರ್ಭದಲ್ಲಿ ನಮಗೆ ತಿಳಿದೂ ಇರೋದಿಲ್ಲ. ನೋಟಿಫೈ ಮಾಡಿರುವ ಭೂಮಿಯನ್ನ ಅಕ್ವೈರ್ ಮಾಡಿ ಡಿನೋಟಿಫೈ ಮಾಡಿರುವಂಥದ್ದು ಇದೆ ಅಂತ ಕುಮಾರ್ ನಾಯಕ್ ಹೇಳಿದ್ದಾರೆ. ಇರೋ ಭೂಮಿನೇ ನಮ್ಮೆಲ್ಲ ಕೆಳಗಿನಿಂದ ರೆವಿನ್ಯೂ ಆಫೀಸರ್ಗಳು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದೇ ನಮಗೆ ಪುಟಪ್ ಮಾಡಿರ್ತಾ ಇರ್ತಾರೆ. ಅದನ್ನು ಕನ್ವರ್ಷನ್ ಕೂಡ ಮಾಡುತ್ತೆ. ಇಟ್ಸ್ ಅ ರೆಗ್ಯುಲರ್ ಪ್ರಾಸೆಸ್. ಈಗ ನೋಟಿಫೈ ಮಾಡಿ ಅಕ್ವೈರ್ ಆಗಿರುವಂಥ ಭೂಮಿನ ಡಿನೋಟಿಫೈ ಆಗಿರುವಂಥದ್ದು ಇದೆ. ಆ ಡಿನೋಟಿಫೈ ಆದರೆ ಭೂಮಿ ಎಲ್ಲೋ ಹೋಗುತ್ತೆ, ಅದು ಅಲ್ಲೇ ಇರ್ತದೆ ಎಲ್ಲ. ಸೊ ಆ ಭೂಮಿಗೇ ಕನ್ವರ್ಷನ್ ಆಗಿರುವಂಥ ಸಾಧ್ಯತೆಗಳು ಇರಬಹುದು. ಆದರೆ ಪೂರ್ಣ ವಿವರ ನನಗೆ ನೆನಪಿಲ್ಲ. ಒಟ್ನಲ್ಲಿ ಮೂಡ ಹಗರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಹಗರಣದಲ್ಲಿ ಸಂಸದ ಜಿ ಕುಮಾರ್ ನಾಯಕ್ ಹೆಸರು ಪ್ರಸ್ತಾಪ ಆಗಿರೋದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ವಿಜಯ್ ಜಾಗಟಗಲ್, ಪಬ್ಲಿಕ್ ಟಿವಿ, ರಾಯಚೂರು.